ಭ್ರಷ್ಟರ ಆಟದ ವೇದಿಕೆಯಾದದ್ದು, ಅಲ್ಲಿ ದಲ್ಲಾಳಿಗಳೆಲ್ಲ ಬಂದು ಸ್ವರ್ಗವೇ ಸಿಕ್ಕಿತು ಅಂತ ಕುಣಿದಾಡಿದ್ದು ಇದೇ ಶ್ಯಾಮ್ ಭಟ್ ಕಾಲದಲ್ಲಿ. ಶ್ಯಾಮ್ ಭಟ್ ಬಿಡಿಎಯನ್ನ ಕೈಗೆ ತಕ್ಕೊಂಡು ಮಾಡಿದ ಅವಾಂತರ ಒಂದ ಎರಡ? ಶ್ಯಾಮ್ ಭಟ್ ಬಿಡಿಎಗೆ ಬಂದ್ಮೇಲೆ ಅರ್ಕಾವತಿ ಲೇಔಟ್ 650ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ಡಿನೋಟಿಫೈ ಮಾಡಲಾಯಿತು. ಅಲ್ಲಿ ನಡೆದ 10,000 ಕೋಟಿ ರೂಪಾಯಿ ಡಿನೋಟಿಫೈ ಹಗರಣದ ಎಲ್ಲ ವಿವರ ಇಲ್ಲಿದೆ ನೋಡಿ. ಈ ಅಧಿಕಾರಿ ಬಂದ ಮೇಲೆ ದಲ್ಲಾಳಿಗಳ ಸ್ವರ್ಗವಾಯ್ತು ಬಿಡಿಎ. ಅರ್ಕಾವತಿಯಲ್ಲಿ ಆಯ್ತು 650 ಎಕರೆ ಭೂಮಿ ಡಿನೋಟಿಫೈ. ಶ್ಯಾಮ್ ಭಟ್ ಬಿಡಿಎ ಅಧ್ಯಕ್ಷರಾದ ಮೇಲೆ ಬೆಂಗಳೂರಿನಲ್ಲಿ ಬಿಡಿಎ ನಿರ್ಮಿಸ್ತಾ ಇರುವ ಅರ್ಕಾವತಿ ಲೇಔಟ್ನಲ್ಲಿ ರೀಡು ಹೆಸರಲ್ಲಿ 650 ಎಕರೆ ಭೂಮಿಯನ್ನ ಡಿನೋಟಿಫೈ ಮಾಡಲಾಯಿತು. ಡಿನೋಟಿಫೈ ಆದ ಆ ಜಮೀನಿನ ಒಟ್ಟು ಮೌಲ್ಯ 10,000 ಕೋಟಿ ರೂಪಾಯಿ. ಅರ್ಕಾವತಿಯಲ್ಲಿ ಹೇಗೆ ಡಿನೋಟಿಫೈ ಮಾಡಿದ್ರು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್. ಡಿನೋಟಿಫಿಕೇಶನ್ನಲ್ಲಿ ಅಕ್ರಮ ಆಗುತ್ತೆ ಅಂತಲೇ ಅದನ್ನ ತಡೆಗಟ್ಟಲು ಹೈಕೋರ್ಟ್ 6 ಮಾದರಿಗಳ ಸೂತ್ರಗಳನ್ನ ನೀಡಿತ್ತು. ಆದರೆ ಬಿಡಿಎ ಅಧಿಕಾರಿಗಳು ಎಂತ ಖದೀಮರೆಂದ್ರೆ ಹೈಕೋರ್ಟ್ ಮಾದರಿಯ ಸೂತ್ರಗಳನ್ನೇ ತಮ್ಮ ಅನುಕೂಲಕ್ಕೆ ಬಳಸಿಕೊಂಡ್ರು. ರೀಡು ಹೆಸರಲ್ಲಿ ಸರಣಿ ಡಿನೋಟಿಫಿಕೇಶನ್ ಮಾಡಿ ಹಣ ನುಂಗಿ ಢರ್ರನೆ ತೇಗಿ ಕುಳಿತು ಬಿಟ್ರು. ಈ ರೀಡು ಡಿನೋಟಿಫಿಕೇಶನ್ಗಳಿಗೆ ಸಹಿ ಹಾಕಿದ್ದು ಖುದ್ದು ಶ್ಯಾಮ್ ಭಟ್. ಅಲ್ಲದೆ ಡಿನೋಟಿಫಿಕೇಶನ್ ಸ್ಯಾಂಪಲ್ಗಳ ಕೆಲವು ಝಲಕ್ ಇಲ್ಲಿದೆ ನೋಡಿ. ಅರ್ಕಾವತಿ ಕರ್ಮಕಾಂಡ ಪ್ರಕರಣ 1. 2010ರಲ್ಲಿ ಜಮೀನು ಡಿನೋಟಿಫೈಗೆ ನಿರಾಕರಿಸಿತ್ತು ಬಿಡಿಎ. 2012ರಲ್ಲಿ ಅದೇ ಜಮೀನು ಡಿನೋಟಿಫೈ ಆಗಿ ಹೋಗಿತ್ತು. ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಸುಮಾರು 19 ಪ್ರಕರಣಗಳಲ್ಲಿ ಬಿಡಿಎ ತನ್ನ ನಿರ್ಧಾರಗಳನ್ನ ಬದಲಾಯಿಸಿ ಡಿನೋಟಿಫೈ ಮಾಡಿದೆ. ಅದರ ಒಂದು ಸ್ಯಾಂಪಲ್ ಇಲ್ಲಿದೆ ನೋಡಿ. 2010ರಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು 19 ಪ್ರದೇಶದ ಭೂಮಿಗಳು ಹೈಕೋರ್ಟ್ ಮಾರ್ಗಸೂಚಿಯಂತೆ ಸ್ವಾಧೀನದಿಂದ ಕೈ ಬಿಡಲು ಸಾಧ್ಯವಿಲ್ಲ ಅಂತ ತೀರ್ಮಾನಿಸಿದ್ರು. 2012ರಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ಅದೇ ಭೂಮಿಯನ್ನ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಾದ ವಿ ಬೋರಯ್ಯ, ಆರ್ ವೆಂಕಟಾಚಲಪತಿ, ಜಿಆರ್ ಹರಿಶಿಲ್ಪ ಅವರುಗಳು ರೀಡು ಹೆಸರಲ್ಲಿ ಡಿನೋಟಿಫೈ ಮಾಡ್ತಾರೆ. ಈ ಡಿನೋಟಿಫಿಕೇಶನ್ ನಲ್ಲಿ ಲೋಪ ಇದೆ ಅಂತ ಗೊತ್ತಿದ್ರು ಶ್ಯಾಮ್ ಭಟ್ರು ಯಾವುದೇ ತಕರಾರು ತೆಗೆಯುವುದಿಲ್ಲ, ಬದಲಿಗೆ ತಥಾಸ್ತು ಅಂದು ಬಿಡ್ತಾರೆ. ಅರ್ಕಾವತಿ ಕರ್ಮಕಾಂಡ ಪ್ರಕರಣ 2. ಡಿನೋಟಿಫಿಕೇಶನ್ಗೆ ಸತ್ತವರೇ ಬಂದು ಅರ್ಜಿ ಸಲ್ಲಿಸುತ್ತಾರೆ. ಅಲ್ಲೂ ಡಿನೋಟಿಫೈ ಆಗುತ್ತೆ ಕೋಟ್ಯಾಂತರ ಬೆಲೆಯ ಭೂಮಿ. ಗೆದ್ದಲಹಳ್ಳಿಯಲ್ಲಿ ಜೈಲಮ್ಮ ಎಂಬುವರ ಭೂಮಿ ಬಿಡಿಎ ಸ್ವಾಧೀನದಲ್ಲಿತ್ತು. ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಜೈಲಮ್ಮ ಎಂಬುವರು ಮೃತಪಟ್ಟಿದ್ದಾರೆ ಅಂತ ನಮೂದಿಸುತ್ತಾರೆ. ಸತ್ತ ಜೈಲಮ್ಮನ ಹೆಸರಲ್ಲಿ 2013ರಲ್ಲಿ ಬಿಡಿಎಗೆ ಡಿನೋಟಿಫೈ ಮಾಡುವಂತೆ ಕೋರಿ ಅರ್ಜಿ ಸಲ್ಲಿಕೆಯಾಗುತ್ತೆ. ಭೂ ಸ್ವಾಧೀನದಿಂದ ತಮ್ಮ ಜಮೀನು ಕೈಬಿಡುವಂತೆ ಮನವಿ ಸಲ್ಲಿಸಲಾಗುತ್ತೆ. ಜೈಲಮ್ಮನ ಭೂಮಿ ಡಿನೋಟಿಫೈ ಕೂಡ ಆಗುತ್ತೆ. ಸತ್ತವರು ಹೇಗೆ ಬಂದು ಅರ್ಜಿ ಸಲ್ಲಿಸಿದ್ರು ಎಂಬ ಸಣ್ಣ ವಿಚಾರವನ್ನು ವಿಚಾರಣೆ ಮಾಡುವ ಗೋಜಿಗೆ ಹೋಗಲ್ಲ ಶ್ರೀಮಾನ್ ಭಟ್ರು. ಅರ್ಕಾವತಿ ಕರ್ಮಕಾಂಡ ಪ್ರಕರಣ 3. ಓದು ಬರಹ ತಿಳಿಯದ ಹೆಬ್ಬಟ್ಟು ಮಹಿಳೆ ಸಹಿ ಹಾಕಿದ್ರು. ಸಂಪಿಗೆಹಳ್ಳಿಯ ಸರ್ವೆ ನಂಬರ್ 6/4ರಲ್ಲಿ 17 ಗುಂಟೆ ಜಮೀನು ಬಿಡಿಎ ಸ್ವಾಧೀನದಲ್ಲಿ ಇತ್ತು. ಅದನ್ನ ಡಿನೋಟಿಫೈ ಮಾಡುವಂತೆ ಸುಶೀಲಮ್ಮ ಎಂಬುವರು ಅರ್ಜಿ ಸಲ್ಲಿಸುತ್ತಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಸುಶೀಲಮ್ಮ ಬಿಡಿಎಗೆ ಸಲ್ಲಿಸಿರುವ ಬಹುತೇಕ ಅರ್ಜಿಗಳಲ್ಲಿ
ಅವರ ಹೆಬ್ಬೆಟ್ಟಿನ ಸಹಿ ಇದೆ. ಅವರು ಅವಿದ್ಯಾವಂತರು, ಓದು ಬರಹವರಲ್ಲ. ಅದೇ ಸುಶೀಲಮ್ಮ ಡಿನೋಟಿಫಿಕೇಶನ್ ಕೋರಿ ಸಲ್ಲಿಸಿರುವ ಅರ್ಜಿಯಲ್ಲಿ ಅವರ ಸಹಿ ಇದೆ. ಸಹಿ ಫೋರ್ಜರಿಯ ಗಂಭೀರ ವಿಚಾರದ ತನಿಖೆಗೂ ಪಿಡಿಎ ಆಯುಕ್ತ ಶ್ಯಾಮ್ ಭಟ್ ಮುಂದಾಗಲಿಲ್ಲ. ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆ. ಅರ್ಕಾವತಿ ಕರ್ಮಕಾಂಡ ಪ್ರಕರಣ 19 ದಿನಗಳಲ್ಲೇ ಆಗಿಬಿಡುತ್ತೆ ಡಿನೋಟಿಫಿಕೇಶನ್. ಸಂಪಿಗೆಹಳ್ಳಿಯ 4/2 ಸರ್ವೆ ನಂಬರ್ನಲ್ಲಿ 2 ಎಕರೆ 33 ಗುಂಟೆ ಜಮೀನು ಅರ್ಜಿ ಸಲ್ಲಿಸಿದ 19 ದಿನಗಳಲ್ಲೇ ಡಿನೋಟಿಫೈ ಆಗಿದೆ. ಡಿನೋಟಿಫಿಕೇಶನ್ಗೆ ಅರ್ಜಿ ಸಲ್ಲಿಸಿದ್ದು 2013ರ ಮೇ 9ರಂದು. ಡಿನೋಟಿಫೈ ಆಗಿ ಆದೇಶ ಬಂದಿದ್ದು 2013ರ ಮೇ 28ರಂದು. ಈ ಕೇಸ್ನಲ್ಲಿ ಪಿಡಿಎ ಸೂಪರ್ ಸ್ಟಾರ್ ಆಗಿ ಕೆಲಸ ಮಾಡಿದೆ. ಇಲ್ಲಿ ಇನ್ನೊಂದು ಗಂಭೀರ ಅನುಮಾನಾಸ್ಪದ ಸಂಗತಿ ಇದೆ. ಈ ಪ್ರಕರಣದಲ್ಲಿ ಅರ್ಜಿದಾರ ಮಾಲೀಕ ಎಸ್ಎನ್ ನಾರಾಯಣಗೌಡ. ಆದರೆ ಜಿಪಿಎ ಹೋಲ್ಡರ್ ಪಿಎಲ್ ನಾಗೇಂದ್ರ ಪ್ರಸಾದ್ ಅವರೇ ಡಿನೋಟಿಫಿಕೇಶನ್ಗೆ ಸಂಬಂಧಿಸಿದ ಎಲ್ಲಾ ವ್ಯವಹಾರ ನಡೆಸಿದ್ದಾರೆ. ಮಾಲೀಕರ ರುಜು ನಕಲಿ ಮಾಡಿರುವ ಗಂಭೀರ ಅನುಮಾನಗಳಿದ್ರು ಅದರ ಗೋಜಿಗೆ ಹೋಗಿಲ್ಲ ಶ್ಯಾಮ್ ಭಟ್. ಶ್ಯಾಮ್ ಭಟ್ ಅಂದ್ರೆ ಸಾಮಾನ್ಯ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆಗಳು ಬೇಕಾ? ಈ ಪ್ರಚಂಡನ ಆಟಕ್ಕೆ ಎಂತಹ ದಕ್ಷರು ಕೂಡ ಬಲಿಯಾಗ್ತಾರೆ ಅನ್ನೋದಕ್ಕೆ ಸುಬೋಧ್ ಯಾದವ್ ವರ್ಗಾವಣೆಗೆ ದೊಡ್ಡ ನಿದರ್ಶನ. ಅದರ ಬಗ್ಗೆ ಕೂಡ ನಿಮ್ಗೆ ಹೇಳ್ತೀವಿ ಈ ಬ್ರೇಕ್ನ ಬಳಿಕ.